ಬಂಧುಗಳೇ, ನಾನೀಗ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಡಚಿ ಗ್ರಾಮಕ್ಕೆ ಬಂದಿರ್ತೇನೆ. ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಕಾರಣ ಏನಂದರೆ ಇಲ್ಲಿ ಒಂದು ಆಧುನಿಕ ಭಗೀರಥರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಶಾಸಕರು, DCC ಬ್ಯಾಂಕ್ ನಿರ್ದೇಶಕರು ಅವರು ಇವತ್ತು ಇಲ್ಲಿ ಬಂದು ಒಂದು ಈ ಬ್ರಿಡ್ಜ್ ಕಮ್ ಬಾಂದಾರ್ ಬಡಚಿ ಗ್ರಾಮದ ಅಥಣಿ ತಾಲೂಕಿನ ಬಡಚಿ ಗ್ರಾಮದ ಬ್ರಿಡ್ಜ್ ಕಮ್ ಬಾಂದಾರನ್ನು ಇದನ್ನು ಶಂಕುಸ್ಥಾಪನೆ ಮಾಡಿ ಅವರೇ ಇದನ್ನು ಈಗಾಗಲೇ ಸ್ಯಾಂಕ್ಷನ್ ಅಂದರೆ ಮಂಜೂರಾತಿ ಮಾಡ್ಕೊಂಡು ಬಂದಿರ್ತಾರೆ. ನಿಮ್ಮ ಹೈಸ್ಕೂಲ್ ಈಗ ಬಡಚಿದೆ ಅಂತಮ್ಮ ಎಷ್ಟು ದೂರ ಇಲ್ಲಿಂದ? 2 ಕಿಲೋಮೀಟ್ರ್. ಇಲ್ಲಿ ಮಳೆಗಾಲದಾಗ ಬಂದಾಗ ಈಗ ಬ್ರಿಡ್ಜ್ ತುಂಬಿದಾಗ ನೀರು ನಿಮಗೆ ಈ ಥರ ತೊಂದರೆ ಕೊಡ್ತಿತ್ತೆ, ಹೋಗಕ್ಕೆ ಬರ್ತಿದ್ದಿಲ್ಲ. ಅದಕ್ಕೆ ಈಗ ಏನಾಗ್ತದೆ, ನಿಮ್ಗೆ ಈ ಬ್ರಿಡ್ಜ್ ಮಾಡೋದ್ರಿಂದ ಈ ಹೈಸ್ಕೂಲ್ಗೆ ಹೋಗ್ಲಾಕ ಬರೋಕೆ ಭಾಳಷ್ಟು ಅನುಕೂಲ ಆಗ್ತದೆ, ಹೌದಲ್ಲ? ಅದಕ್ಕೆ ಈಗ ಇದನ್ನು ಬ್ರಿಡ್ಜ್ ಕಟ್ಟೋದ್ರಿಂದ ಭಾಳ ಒಳ್ಳೇದಾಗ್ತೈತಲ್ಲ ಅನಿಸ್ತೈತಲ್ಲ ನಿಮ್ಗೆ? ಹಾಂ, ನಿಮ್ಮ ಹೆಸರು? ನಿಸಾರ. ಎಷ್ಟೈತಿ? 10th. ನಿಮ್ಮ ಹೆಸರು? ಸದಾಶಿವ್. ನೀವೆಲ್ಲ 10th ಎಲ್ಲ SLC ಹುಡುಗರು? ಥ್ಯಾಂಕ್ಸ್. ನಿಮ್ದು? ಹಾಂ, ಅಡಿಲ್ಲ. ನೀವೆಲ್ಲ ಇದು ಈ ಬ್ರಿಡ್ಜ್ ಮಾಡೋದ್ರಿಂದ ಭಾರಿ ನಿಮಗೆ ಅನುಕೂಲ ಆಗ್ತಿತ್ತಲ್ಲ? ಹಾಂ, ಅದಕ್ಕೆ ಇದು ಮಳೆಗಾಲ ಟೈಮ್ದಾಗ ಇಲ್ಲಿ ನೀರು ಹರಿತಿತ್ತು, ಅವಾಗ ನೀವು ಹಂಗೆ ಹೋಗ್ತಿದ್ರಿ? ಆ ರೋಡ್ ಮ್ಯಾಗಿಂದ ಹೋಗ್ಲಿಕ್ಕೆ ಲಾಂಗ್ ದೂರ ಆಕಿತ್ತು. ಈಗ ಹಿಂಗೆ ಆಗೋದ್ರಿಂದ ಸನಿ ಆಯ್ತು ನಿಮಗೆ, ಭಾಳ ಒಳ್ಳೇದಾಗ್ತೈತಿಲ್ಲ ಇದು ಬ್ರಿಡ್ಜ್ ಮಾಡೋದ್ರಿಂದ? ಬೆಸ್ಟ್. ಥ್ಯಾಂಕ್ ಯು. ಎಸ್ ಲಮಾಣಿ ಸರ್, ಇದು ಯೋಜನೆ ಮಂಜೂರಾತಿ ಮಾಡ್ಕೊಂಡು ಬಂದವರು ನಮ್ಮ ಅಭಿವೃದ್ಧಿ ಹರಿಕಾರರಾದಂಥ ಸನ್ಮಾನ್ಯ ಲಕ್ಷ್ಮಣನ ಸವದಿಯವರು ಈ ಯೋಜನೆ ಸಣ್ಣ ನೀರಾವರಿ ಇಲಾಖೆಗೆ ಮಂಜೂರಾತಿ ತೊಗೊಂಬಂದಾರೆ. ಇದು ಅಂದಾಜು ವೆಚ್ಚ ಎಷ್ಟೈತಿ ಸರ್? ಅದು 4 ಕೋಟಿ 90 ಲಕ್ಷ ರೂಪಾಯಿ. ಇದು ಯಾವ್ದು? ಬ್ರಿಡ್ಜ್ ಕಮ್ ಬಾಂದಾರ. ಇಲ್ಲಿ ನೀರು ಸಂಗ್ರಹಣ ಆಗ್ತದೆ, ಹೋಗಕ್ಕೆ ಬರಕ್ಕೆ ಇದನ್ನು ಆಗ್ತದೆ, ಬ್ರಿಡ್ಜು ಆಗ್ತದೆ. ಈ ಊರಿನಿಂದ ಮತ್ತೊಂದು ಊರಿಗೆ ಯಾವ್ದು ಟಚ್ ಐತ್ರಿ? ಬುರ್ಲಟ್ಟಿ ಮುಂದೆ ಕೊಕೊಟ್ನೂರು, ಕಟ್ಟಿಗೇರಿ ಇವೆಲ್ಲ ಟಚ್ ಆಗ್ತದೆ. ಇಲ್ಲಿ ರೈತ ಬಾಂಧವರಿಗೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಕಬ್ಬು ಸಾಗಿಸ್ಲಿಕ್ಕೂ ಇದ್ರ ಮೇಲಿಂದ ಅನುಕೂಲ ಆಗ್ತದೆ. ಮತ್ತು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಸ್ಕೂಲ್ ಹಳ್ಳ ದಾಟಿ ಇರೋದ್ರಿಂದ ಅವ್ರಿಗೆ ಸ್ಕೂಲ್ ವಿದ್ಯಾರ್ಥಿನಿಯರಿಗೂ ಸಾಕಷ್ಟು ಅನುಕೂಲ ಆಗ್ತದೆ. ತಗೊಂಡಿದ್ರಪ್ಪ, ನೀವು ಹೈಸ್ಕೂಲಿಂದ ಬಂದ್ರೇನ? ಈಗ ಬಂದು ಇಲ್ಲಿ ಹೈಸ್ಕೂಲ್ ಈ ಬ್ರಿಡ್ಜ್ ಆಗೋದ್ರಿಂದ ನಿಮ್ಗೆ ಅನುಕೂಲ ಆಗ್ತೈತಿಲ್ಲ? ಹಾಂ, ಆಗ್ತದೆ. ಥ್ಯಾಂಕ್ ಯು. ನಾವು 14 ವರ್ಷ ಒಳಗಿನ ಹುಡುಗರನ್ನ ತೊಗೊಳಕ್ಕೆ ಬರೋಲ್ಲ, ಅದಕ್ಕೆ ನಿಮ್ಮನ್ನ ತೊಗೊಂಡಿಲ್ಲ. ನಾನು ಯಾರು ಇದೇ SLC ಹುಡುಗರಿದ್ದರು, ಅವ್ರನ್ನ ತೊಗೊಂಡಿದ್ದೆ. ಅದಕ್ಕೆ ಇಲ್ಲಿ ಸರ್ ಅದಾರ, ನಮ್ಮ ಸೌದಿ ಸರ್ ಅದಾರ ಕೊಕೊಟ್ನೂರಿಂದ ಇದ್ರ ಮೇಲ್ವಿಚಾರಣೆ ಮಾಡ್ಲಿಕ್ಕೆ. ಮತ್ತು ನಮ್ಮ ಲಮಾಣಿ ಸರ್, ಇದಕ್ಕೆ ಎಲ್ಲ ನೀವು ಉಸ್ತುವಾರಿ, ನೀವು ಇದನ್ನು ಪ್ರತಿ ಹೌದಲ್ರಿ? ಆಗಲ್ಲ, ಡಬಲ್ ಗಾಡಿ ಹೋಗುವಂಗೆ ಹೆಚ್ಚದ. ಇದು ದೊಡ್ಡ ಪ್ರಮಾಣದಾಗ ಇದೆ, ಆಗಲ್ಲ ಅದ. ಹಾಂ, ಇದಕ್ಕೆ ನೀವು ಮತ್ತೇನ್ರಿ ವಿಶೇಷ ಏನ್ರಿ ಹೇಳ್ತೀರಿ? ಏನಿಲ್ಲ, ಅದನ್ನ ಮಾಡೋಣ್ರಿ. ಈಗ ಕೆಲಸ ಈಗ ಮಾಡಿ 1-2-3 ತಿಂಗಳಲ್ಲಿ ಪೂರ್ಣ ಮಾಡೋದು ವ್ಯವಸ್ಥೆ ಮಾಡಿ. 2-3 ತಿಂಗಳದೊಳಗೆ ಫುಲ್ ಬಜೆಟ್ ಈಗೆಲ್ಲ ಫೆಬ್ರವರಿ ಎಂಡ್ ತನಕ LOC ಬಂದ್ಬಿಟ್ಟೈತಿ. ಈಗ ಇಲ್ಲ, LOC ಅಂತಿಲ್ಲ, ಕೆಲಸ ಸ್ಟಾರ್ಟ್ ಮಾಡ್ಬೇಕೀಗ. ಸ್ಟಾರ್ಟ್ ಮಾಡಿದ್ರೆ ಫೆಬ್ರವರಿ ಎಂಡ್ ಇಲ್ಲ ಮಾರ್ಚ್ ತನಕ ಕೆಲಸ ಮುಗಿದು ಹೋಗ್ಬರ್ತದೆ. ಕಲ್ಲಪ್ಪ ಹಟ್ಟಿರಿ. ಈ ಬ್ರಿಡ್ಜ್ ಆಗೋದ್ರಿಂದ ನಿಮ್ಗೆ ಒಳ್ಳೇದಾಗ್ತೈತಿಲ್ರಿ? ಒಳ್ಳೇದ್ರಿ. ನಿಮ್ಮ ತೋಟ ನಮ್ಮ ತೋಟ ಹಚ್ಚಿಕೈತ್ರಿ, ನೀರು ಮಳೆಗಾಲದಾಗ ಭಾಳ ತೊಂದರೆ ಆಗ್ತಿತ್ತು. ಇದು ಭಾಳ ಅನುಕೂಲ ಆಗ್ತದ್ರಿ ಬಡಸಿ ಊರ್ ಗ್ರಾಮಕ್ಕೆ. ಹಾಂ, ಇದು ನಿಮ್ಗೆ ಒಳ್ಳೆ ಬಡಸಿ ಊರಿಗೆ ಮತ್ತು ಬುರ್ಲಟ್ಟಿ ಊರ್ ಮಂದಿಗೆ ಆಕೈತಿ, ಕೊಕೊಟ್ನೂರು ಮಂದಿಗೆ ಅನುಕೂಲ ಆಕೈತಿ, ಹೌದಲ್ರಿ? ಈಗ ಈ ಒಂದು ಬಡಚಿಯ ಬ್ರಿಡ್ಜ್ ಕಮ್ ಬಾಂದಾರನ ಈ ಒಂದು ವ್ಯವಸ್ಥೆ ಅಂದರೆ ಸದ್ಯಕ್ಕೆ ಇವತ್ತಿನಿಂದ ಇಲ್ಲಿ ಗುತ್ತಿಗೆದಾರರು ಸಹ ಇಲ್ಲಿ ರೆಡಿಯಾಗಿ ಬಂದಾರೆ. ತಮ್ಮ ವಾಹನಗಳನ್ನ ತೆಗೆದುಕೊಂಡು JCB ಮತ್ತು ಟಿಪ್ಪರ್ಗಳನ್ನೆಲ್ಲ ರೆಡಿ ಇಟ್ಕೊಂಡು ಬಂದಾರೆ. ಯಾಕಂದರೆ ಇವತ್ತಿನಿಂದ ಇದು ಸ್ಟಾರ್ಟ್ ಆಗೋದು, ಹೌದಲ್ಲ ರೀ ಸರ್? ಅದು ಸರ್, ತಾವು ನಮ್ಮ MI ಒಳಗೆ ಬರ್ತೀರಿ, ನೀವು ಮೈನರ್ ರಿಲೇಷನ್ ಒಳಗೆ ಬರ್ತದೆ ಇದು. ಅದಕ್ಕೆ ತಮ್ಮ ಹೆಸರು ಸರ್? ಪ್ರವೀಣ್ ಪಾಟೀಲ್ ಅಂತ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು. ಇದು ಸರ್ 2025-26ನೇ ಸಾಲಿನ 4702 ಒಂದು 4 ಕೋಟಿ 90 ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ಬ್ರಿಡ್ಜ್ ಅನ್ನು ಕಟ್ತಾ ಇದ್ದೀವಿ. ಇದನ್ನ ಶಾಸಕರು ಇಲ್ಲಿ ಹೋಗಿದ್ದನ್ನು ನೋಡಿ ಸ್ಕೂಲ್ ಮಕ್ಕಳಿಗೆ ಎಲ್ಲ ತೊಂದರೆ ಆಗೋದನ್ನು ಮನಗಂಡು ಇದೊಂದು ಸತತ ನೀರಿನಲ್ಲಿ ಒಂದು 3 ತಿಂಗಳು ಅಡ್ಡಾಡೋದು ಆಗ್ತಿತ್ತು ಹುಡುಗರಿಗೆ.
ಅವಾಯ್ಡ್ ಮಾಡೋಗೋಸ್ಕರ ಮೊದಲು ಪೈಪ್ ಹಾಕಿದ್ರು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ್ರೆ ಪೈಪ್ ಮೇಲೆ ನೀರು ಹರಿತಿದ್ದು. ಅದನ್ನು ತಡೆಗಟ್ಟೋಗೋಸ್ಕರ ಒಂದು ಬ್ರಿಡ್ಜ್ ಕಮ್ ಬಾಂದಾರ್ ಮಾಡೋದ್ರಿಂದ ಹಿಂದೆ ನೀರನ್ನು ನಿಲ್ಲುತ್ತೆ, ಸುತ್ತಲೂ ಜಮೀನಿದೆ, ಎಲ್ಲ ಅಂತರ್ಜಲ ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಒಂದು ಬ್ರಿಡ್ಜ್ ಕಮ್ ಬಾಂದಾರ್ ಮಾಡೋದ್ರಿಂದ ಸರ್ವರಿಗೂ ಈ ಬಡಚಿ ಗ್ರಾಮದ ಸರ್ವ ರೈತರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬ್ರಿಡ್ಜ್ ಕಮ್ ಬಾಂದಾರ್ ಅಂದ್ರೆ ಬ್ರಿಡ್ಜ್ ಮೇಲೆ ಹಾದು ಹೋಗ್ಲಕ್ಕ ಶಾಲಾ ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಸರ್ವಶ್ರೇಷ್ಠವಾದಂಥ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಹೋಗ್ಲಾಕ ಹೈಸ್ಕೂಲ್ ಇಲ್ಲ ಪಕ್ಕದಲ್ಲಿ ಇರೋದ್ರಿಂದ ಒಳ್ಳೆಯದು ಅನುಕೂಲ ಆಗ್ತದೆ. ಮತ್ತು ಈ ಸುತ್ತಮುತ್ತಲ ಹಳ್ಳಿಗೆಲ್ಲ ಅಂದ್ರೆ ಇಲ್ಲಿ ಬುರ್ಲಟ್ಟಿ, ಕಟಗೇರಿ, ಕೊಕೊಟ್ನೂರು ದೊಡ್ಡ ದೇವಸ್ಥಾನ, ದೊಡ್ಡ ದೇವಸ್ಥಾನ ಇಲ್ಲಂದೇವಿ ಇದೆಲ್ಲ ಇಲ್ಲಿ ರೇಣುಕಾ ಇಲ್ಲಂದೇವಿ ಅಲ್ಲಿಗೆ ಅನುಕೂಲ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ಇಲ್ಲಿ ಸಾವ್ಕಾರ್ ಅವರು ನಮ್ಮ ಜನಪ್ರಿಯ ಶಾಸಕರಾದಂಥ ಲಕ್ಷ್ಮಣನ ಸವದಿ ಅವರು ಇಲ್ಲಿ ಹಾದಾಡುವಾಗ ಇಲ್ಲಿ ಜನರ ಬಾಯಿಂದ ಕೇಳಕ್ಕೆ ಅವ್ರ ಅನುಭವ ಇದೆ. ಸುಮಾರು 20 ವರ್ಷದಿಂದ ಜನರ ನಾಡಿ ಮಿಡಿತು ಗೊತ್ತದ, ಯಾವ ಪ್ಲೇಸ್ನಾಗ ಏನ್ ಬೇಕು ಅನ್ನೋದು ಅವ್ರಿಗೆ ಗೊತ್ತದ. ಅದಕ್ಕೆ ಮನಗಂಡು ಇದಕ್ಕೆ ಆದ್ಯತೆ ಮೇರೆಗೆ ತಗೊಂಡಾರ. ಆದ್ಯತೆ ಅವರೇ ಸ್ವ ಇಚ್ಛೆದಿಂದ ಇದನ್ನ ಮಂಜೂರಾತಿ ಪ್ರಪೋಸಲ್ ಕಳಿಸಿ ಪಡ್ಕೊಂಡು ಬಂದು ಕೆಲಸ ಮಾಡಕ್ಕೆ ನಮ್ಗೆ ಮಂಜೂರಾತಿ ಪಡ್ಕೊಂಡ್ ಬಂದಾರ. ಇದು ಅಂದಾಜು ವೆಚ್ಚ 4,90,00,000 ರೂಪಾಯಿ ಆಗುತ್ತೆ. ಈಗ ಇದು ನೀವು ಸದ್ಯದಿಂದ ಈಗ ಸ್ಟಾರ್ಟ್ ಆಗಿಲ್ಲ. ಅದರ ಜೊತೆ ಇಲ್ಲಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ಒಂದು ಬಟ್ಟೆ ತೊಳೆಗೆ ಅಂತೇಳಿ ಒಂದು ಇದು ದೋಬಿಘಾಟನು ಇದಕ್ಕೆ ಅಟ್ಯಾಚ್ ಆಗಿ ಇದ್ರ ಪಕ್ಕದಲ್ಲೇ ಅದನ್ನು ಮಾಡೋದು. ಇದೇ ಯೋಜನೆ ಇದೇ ಅನುದಾನದಲ್ಲಿ 5 ತಿಂಗಳು ನೀರು ಹರಿಯುವಾಗೆಲ್ಲ ಇಲ್ಲಿ ಬಡಚಿ ಗ್ರಾಮದ ಒಂದು ಮಹಿಳೆಯರಿಗೆ ಅರಿವೆಯನ್ನು ಸ್ವಚ್ಛ ಮಾಡ್ಕೊಳ್ಳಕ್ಕೆ ಅಲ್ಲಿ ಒಂದು ಕಲ್ಲು ಪಡೆಗಳನ್ನ ಎಲ್ಲ ನಿರ್ಮಿಸಿ ಒಂದು ದೋಬಿಘಾಟ ಟೈಪ್ ಮಾಡ್ತಾ ಇದೀವಿ. ಸೋಪನ್ ಕಟ್ಟಿ ಅಂತಾರೆ ಅದಕ್ಕೆ, ಸೋಪನ್ ಕಟ್ಟಿ ಮಾಡ್ತಾ ಇದೀವಿ. ಅದರಿಂದ ಹೆಣ್ಮಕ್ಳು ನೀರಿನಲ್ಲಿ ಜಾರಿ ಹೋಗಲ್ದಂಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀರಿ. ಒಳ್ಳೇದು ಸರ್. ಇದಕ್ಕೆ ಗುತ್ತಿಗೆದಾರರು ಯಾರದಾರ ಸರ್? ಇದಕ್ಕೆ ಸಂತೋಷ್ ಗಡ್ಗೇರ್ ಅಂತ ಹೇಳಿ, ಸಂತೋಷ್ ಗಾಣಿಗೇರ್ ಅವರು ಕನ್ಸ್ಟ್ರಕ್ಷನ್ ಕಂಪ್ನಿ ಅವ್ರು ಮಾಡ್ತಾ ಇದ್ದಾರೆ. ಗಾಣಿಗೇರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಸರ್ ಅದಾರ ಅವ್ರು ಬೇಡ ಮಾತಾಡೋಣ ಅಲ್ಲೇ ಇಲ್ಲ ಅಲ್ರಿ ಇಲ್ಲ, ಅವರಿಗೆ ಅಷ್ಟೊಂದು ಇದು ಇಲ್ಲ. ಅಲ್ಲಿ ಶಾಸಕರಾದಂಥ ಲಕ್ಷ್ಮಣನ ಸವದಿ ಅವರು ಈ ಬಡಚಿ ಬ್ರಿಡ್ಜ್ ಕಮ್ ಬಾಂದಾರ ಮಾರ್ಗೆ ಮೈನರ್ ಇರಿಗೇಷನ್ ಅದ ಚಿಕ್ಕ ನೀರಾವರಿ ಯೋಜನೆಯಲ್ಲಿ ಇದನ್ನು ಅನುದಾನವನ್ನು ತಂದು ಮಂಜೂರು ಮಾಡ್ಕೊಂಡು ಬಂದಾರೆ. ಇದಕ್ಕೆ ನೀವೇ ಗುತ್ತಿಗೆದಾರರ ಅಂತೇಳಿ ಗೊತ್ತಾಯ್ತು. ತಮ್ಮ ಹೆಸರು ಹೇಳಿ ಸರ್? ಸಂತೋಷ್ ಗಾಣಿಗೇರ್ ಅಂತ ಹೇಳಿ ಸರ್. ಸಂತೋಷ್ ಗಾಣಿಗೇರ್ ಅಂತ ಹೇಳಿ. ಸರ್ ನಮ್ಮ ಫಾರ್ಮ್ ನೇಮ್ ಬಂದು SK ಗಾಣಿಗೇರ್ ಕನ್ಸ್ಟ್ರಕ್ಷನ್ ಕಂಪ್ನಿ. ಇದನ್ನ ಮೈನರ್ ಇರಿಗೇಷನ್ ಏನು ಟೆಂಡರ್ ಕರೆದಿದ್ರು. ಇದು ಟೆಂಡರ್ ನಮ್ಗೆ ಈಗ ಆಗ್ಯದ. ಇವತ್ತಿನ ದಿವಸ ಮಾನ್ಯ ಶಾಸಕರು ಪೂಜಾ ಮಾಡಿ ಕೆಲಸ ಚಾಲೂ ಮಾಡ್ತೀವಿ. ಆಮ್ಯಾಗ ಕೆಲಸ ಏನದ ಅತಿ ಗುಣಮಟ್ಟದಿಂದ ನಿಗದಿತ ಸಮಯದೊಳಗೆ ಕೆಲಸ ಕಾಮಗಾರಿ ಮಾಡಿ ಒಳ್ಳೆ ಕ್ವಾಲಿಟಿಯಿಂದ ಮಾಡಿಕೊಡ್ತೀವಿ. ಒಳ್ಳೆ ಕ್ವಾಲಿಟಿ ಕಂಟ್ರೋಲ್ದವ್ರು ಯಾರು ಬಂದು ಕೇಳ್ರು ಯಾವನು ಅದಕ್ಕೆ ಜಾಗನೇ ಇರಬಾರ್ದಂಗೆ ಮಾಡಿಕೊಡ್ತಾರೆ ಸರ್. ಮತ್ತೆ ಇಲ್ಲಿ ನೀರು ಸಂಗ್ರಹ ಆಗ್ತದ, ಇಲ್ಲಿ ದೋಬಿಘಾಟ ಬರ್ತದ, ಆಮ್ಯಾಗ ದೋಬಿಘಾಟ ಇವೆಲ್ಲ ಪ್ರಯೋಜನ ಅದಾವ. ಏನು ಎಸ್ಟಿಮೇಟ್ ನಲ್ಲಿ ಏನೇನು ಪ್ರಯೋಜನ ಮಾಡ್ಯಾರ ಅದ್ರ ಪ್ರಕಾರ ಎಲ್ಲ ಕೆಲಸ ಮಾಡಿ ಕೊಡ್ತೀವಿ. ಒಳ್ಳೆ ಸರ್. ತಮ್ಗೆ ನಿಮಗೂ ಒಂದು ಒಳ್ಳೆ ನಿಮ್ಮ ಕನ್ಸ್ಟ್ರಕ್ಷನ್ ಒಂದು ಇದಕ್ಕೆ ಫಾರ್ಮ್ಸ್ಗೆ ನಮ್ಮ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಹಾರೈಕೆಗಳು ನಡ್ತೀವಿ, ಶುಭಾಶಯಗಳು ನಡ್ತೀವಿ. ಒಳ್ಳೆಯದಾಗಿ ಬೆಳೀಲಿ ಸರ್. ಒಳ್ಳೆಯ ಕೆಲಸಗಳು ಕಾರ್ಯಗಳು ನಿಮ್ಮಿಂದ ಸಾಧ್ಯ ಆಗಲಿ ಅಂತೇಳಿ ನಾವು ಬಯಸ್ತೀವಿ ಸರ್. ನಮಸ್ಕಾರ ಸರ್. ಬಂಧುಗಳೇ, ನಮ್ಮ ಜನಪ್ರಿಯ ಶಾಸಕರಾದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಶಾಸಕರು ಮತ್ತು ಆಧುನಿಕ ಭಗೀರಥರಾದಂಥ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರು ಈಗ ನಮ್ಮ ಅಥಣಿ ತಾಲೂಕಿನ ಬಡಚಿ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಇಳಿದ್ರು ಕಾರಿನಿಂದ ಇಳಿಯೋಟಿಗೆ ಅವ್ರಿಗೆ ಸನ್ಮಾನ ಮಾಲಾರ್ಪಣೆಗಳಾದವು ಊರಿನ ಹಿರಿಯರಿಂದ. ಈಗ ನೋಡಿ ಆ ಒಂದು ಬ್ರಿಡ್ಜ್ ಕಮ್ ಬಾಂದಾರ್ ಅಂದರೆ ಇದು ಬಡಚಿ ಗ್ರಾಮದ ಊರಿನ ಪಕ್ಕದಲ್ಲೇ ಇರುವ ಒಂದು ಹಳ್ಳ. ಆ ಹಳ್ಳಕ್ಕೆ ಬ್ರಿಡ್ಜ್ ಕಮ್ ಬಾಂದಾರ್ ಮಾಡಿ ಅಲ್ಲಿ ನೀರು ಸಂಗ್ರಹ ಮಾಡಿ ರೈತರಿಗೆ ಜಮೀನುಗಳಿಗೆ ನೀರು ಉಣಿಸಲು ಒಂದು ಅನುಕೂಲ. ಮತ್ತು ಇಲ್ಲಿ ಸರ್ವಶ್ರೇಷ್ಠ ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ರಸ್ತೆ ಮೇಲೆ ಹಾಯ್ದು ಹೋಗುವುದರಿಂದ ಮಳೆಗಾಲ ಸಮಯದಲ್ಲಿ ಅವರಿಗೆ ರಸ್ತೆ ತುಂಬಿ ಹರಿಯೋದ್ರಿಂದ ಅದು ಅವರಿಗೆ ಕಷ್ಟವಾಗುತ್ತಿತ್ತು. ಈ ಒಂದು ಬ್ರಿಡ್ಜ್ ಕಮ್ ಬಾಂದಾರ್ ಆಗೋದ್ರಿಂದ ಅವರಿಗೆ ನಮ್ಮ ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ಅನುಕೂಲವಾಗುತ್ತದೆ ಅಂಥೇಳಿ ಬಹಳಷ್ಟು ಇಲ್ಲಿ ಸರ್ವಶ್ರೇಷ್ಠ ಶಾಲಾ ವಿದ್ಯಾರ್ಥಿನಿಯರು ಈಗಾಗಲೇ ನಾವು ಅವರ ಬಾಯಿಂದ ಕೇಳಿದ್ದೇವೆ. ಅವರಿಗೆ ತುಂಬ ಅನುಕೂಲವಾಗುತ್ತದೆ. ನಾವು ಮಳೆಗಾಲದಲ್ಲಿ 2 ಕಿಲೋಮೀಟರ್ ದೂರಿನಿಂದ ಹಾದು ಹೋಗಬೇಕಾಗಿತ್ತು. ಈಗ ಮಧ್ಯದಲ್ಲಿ ಶಾರ್ಟ್ಕಟ್ದಿಂದ ಹಾದು ಹೋಗಲು ನಮಗೆ ಅನುಕೂಲ ಆಗ್ತದೆ ಈಗ ಹೇಳಿದರು. ಈಗ ನೋಡಿ ನಮ್ಮ ಬಡಚಿ ಗ್ರಾಮದ ಸನ್ಮಾನ್ಯ
ಸೈಬಣ್ಣನ ಕಮತಿಗೆ ಅವರು ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಈಗ ಗುದ್ದಲಿ ಪೂಜೆಯನ್ನು ಸಾಹುಕಾರ ಅಂದರು. ಪೂಜೆ ಮಾಡಿದವರೇ ಮೊದಲು ಆ ಗುದ್ದಲಿ ಪೂಜೆ ಯಾವುದು ತಮ್ಮ ಒಂದು ಇದು ಮಾಡಬೇಕಂತ ಹೇಳಿದರು. ಈಗ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರು ಈಗ ಒಂದು ಗುದ್ದಲಿ ಪೂಜೆ ಸೇವೆಯನ್ನು ಸಲ್ಲಿಸಿದರು. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಈಗ ಸೇವೆ ಸಲ್ಲಿಸ್ತಾ ಇರುವವರು ಊರಿನ ಪ್ರಮುಖರು, ಗ್ರಾಮ ಪಂಚಾಯತಿ ಸದಸ್ಯರು. ನೋಡಿ ಈಗ ನಮ್ಮ ಇಸಾಕ್ ಬಾಯಿ ಅವರು ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮ ಗೌಡ್ರು ಈಗಾಗಲೇ ಗುದ್ದಲಿ ಪೂಜೆ ಸೇವೆ ಸಲ್ಲಿಸಿದರು. ಈಗ ನಮ್ಮ ದಣಿಯಾರ ಬಡ್ಸಿ ಗ್ರಾಮದ ಜೈವಂತ್ ರಾವ್ ದೇಸಾಯಿ ಅವರು ತಮ್ಮ ಗುದ್ದಲಿ ಪೂಜೆ ಸೇವೆಯನ್ನು ಈ ಬ್ರಿಡ್ಜ್ ಕಮ್ ಬಾಂದಾರ್ ಬಡ್ಚಿಯಲ್ಲಿ ಕಟ್ಟುವಂಥ ಬ್ರಿಡ್ಜ್ ಕಮ್ ಬಾಂದಾರ್ ಇದಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಈಗ ನೋಡ್ರಿ ಊರಿನ ಗೋಪಾಲ್ ಗೌಡ್ರು ನಮಸ್ಕಾರ ಮಾಡಿ ಒಂದು ಗುದ್ದಲಿ ಪೂಜೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಈಗ ನೋಡ್ರಿ ನಮ್ಮ ಗೌಡ್ರು ಈಗ ಎಲ್ಲ ಸೇವೆ ಸಲ್ಲಿಸುವುದರಿಂದ ಈಗ ಮತ್ತೆ ಈಗ ಊರಿನ ಎಲ್ಲ ಪ್ರಮುಖರು ಗುದ್ದಲಿ ಪೂಜೆ ಸೇವೆಯನ್ನು ಸಲ್ಲಿಸಿ ಆ ಒಂದು ಹಣ್ಣು ಮತ್ತು ಫಲಹಾರ ಪೂಜಾ ಕಾರ್ಯಕ್ರಮ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಂಥ ಸ್ವಾಮಿಗಳು ಈಗಾಗಲೇ ಮಂತ್ರ ನುಡಿಗಳನ್ನು ನುಡಿದರು. ಆ ಮಂತ್ರ ನುಡಿಗಳು ಕೂಡ ಈಗ ಮತ್ತೆ ನೋಡಿ ಇದೇ ಜಾಗದಲ್ಲೇ ಸನ್ಮಾನ್ಯ ಹಾಲಿ ಶಾಸಕರಾದಂಥ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರಿಗೆ ಊರಿನ ಪ್ರಮುಖರು ಈಗ ಬ್ರಿಡ್ಜ್ ಕಮ್ ಬಾಂದಾರ್ ಆ ಒಂದು ಸ್ಥಳದಲ್ಲಿಯೇ ಪೂಜೆ ಸಲ್ಲಿಸತಕ್ಕಂಥ ಸ್ಥಳದಲ್ಲಿಯೇ ಮತ್ತೆ ಸನ್ಮಾನ ಮಾಲಾರ್ಪಣೆಗಳು ಶಾಲು ಹೊದಿಸಿ ಅವರಿಗೆ ಸನ್ಮಾನ ಸತ್ಕಾರಗಳನ್ನು ನೀಡ್ತಾ ಇದ್ದಾರೆ. ಊರಿನ ಪ್ರಮುಖರು, ಊರಿನ ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಹಿರಿಯರು ಎಲ್ಲ ಕೂಡಿ ಅವರು ಈಗ ಮತ್ತೆ ಸನ್ಮಾನ ಸತ್ಕಾರಗಳನ್ನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಆಧುನಿಕ ಭಗೀರಥರಾದಂಥ ಮತ್ತು ಈಗ ಸದ್ಯ ಹಾಲಿ ಶಾಸಕರಾಗಿರ್ತಕ್ಕಂಥವರು ನಮ್ಮ ಅತನಿ ರೈತರ ಕಣ್ಮಣಿಗಳಾದಂಥವರು. ಅತನಿ ರೈತರ ಕಣ್ಮಣಿ ಅಂದರೆ ಹೆಂಗಪ್ಪ ಅಂದ್ರೆ ಪ್ರತಿ ಊರಿಗೂ ಇವರ ನೀರು ಈಗ ನೀರಾವರಿ ಯೋಜನೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಬಡ್ಚಿ ಗ್ರಾಮಕ್ಕೆ ನಾವೀಗ ಬಂದಿರ್ತೇವೆ. ಕಾರಣ ಇಲ್ಲಿ ಏನಂದರೆ ಇಲ್ಲಿ ನಮ್ಮ ಆಧುನಿಕ ಭಗೀರಥರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೆಮ್ಮೆಯ ಶಾಸಕರಾದಂಥ ಹಾಲಿ ಶಾಸಕರಾದಂಥ ಲಕ್ಷ್ಮಣನ ಸವದಿ ಅವರು ಈ ಒಂದು ಕಾರ್ಯಕ್ರಮ ಅಂದರೆ ಬಡ್ಚಿ ಗ್ರಾಮಕ್ಕೆ ಹೈಸ್ಕೂಲ್ಗೆ ಹೋಗುವಂಥ ಹುಡುಗರಿಗೆ ಚಿಕ್ಕ ಒಂದು ಶಾಲಾ ವಿದ್ಯಾರ್ಥಿನಿಯರಿಗೆ ಮತ್ತು ಇಲ್ಲೇ ಬುರ್ಲಟ್ಟಿ ಊರ ಗ್ರಾಮಸ್ಥರಿಗೆ ಇಲ್ಲೇ ಪಕ್ಕದಲ್ಲಿರುವ ರೇಣುಕಾ ಮಹಾತ್ಮೆ ಕೊಕ್ಕಟೂರದ ಯಲ್ಲಮ್ಮವಾಡಿ ರೇಣುಕಾ ಮಹಾತ್ಮೆಗೆ ಹೋಗುವ ಒಂದು ಅನೇಕ ನಮ್ಮ ಪಕ್ಕದಲ್ಲಿರುವ ನಮ್ಮ ಸಹೋದರ ರಾಜ್ಯ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಸಾಕಷ್ಟು ಇಲ್ಲಿ ಭಕ್ತಾದಿಗಳು ಬರುವುದರಿಂದ ಈ ಹಾದಿ ಮೇಲೆ ಹೋಗುವಲ್ಲಿ ಸಾಕಷ್ಟು ತೊಂದರೆ ಆಗ್ತಿತ್ತು ಮಳೆಗಾಲದಲ್ಲಿ. ಈಗ ಅದನ್ನು ಸಾಹುಕಾರ ಬರುವಾಗ ನಾ ಕೇಳಿ ಈಗ ಊರಾಗಿನ ಮಂದಿನ ಏನಂತಂದರೆ ನೀವು ಪ್ರಪೋಸಲ್ ಕೊಟ್ಟರೆ ಸಾಹುಕಾರ್ಗೆ ಅಂತೇಳಿ. ಇಲ್ಲಿ ಸಾಹುಕಾರ ಅಷ್ಟು ಅವ್ರು ತೀಕ್ಷ್ಣ ಅದಾರು. ಇಲ್ಲಿ ಹೋಗುವಾಗ ಈ ಜನರಿಗೆ ನಮ್ಮ ಅತನಿ ತಾಲೂಕದಾಗ ಏನು ತೊಂದರೆ ಆಕತಿ ಅದನ್ನು ತಿಳ್ಕೊಂಡು ಅವರನ್ನ ಮಂಜೂರಾತಿ ಮಾಡ್ಕೊಂಡ್ಬಂದು ಇದನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ ಅಂತ ಹೇಳ್ತಾರೆ. ಈಗ ಸಾಹುಕಾರರ ಬಗ್ಗೆ ಒಂದೇ ಎರಡು ಮಾತು ಅವ್ರ ಬಗ್ಗೆ ಮಾತಾಡ್ತಾನು. ಅವ್ರನ್ನ ನೇರವಾಗಿ ಈಗ ತೋಳ್ತಾ ಇದ್ದೀನಿ. ಸಾಹುಕಾರ ಇದನ್ನು ಮಂಜೂರಾತಿ ಮಾಡಬೇಕಾದ್ರೆ ನೀವು ಇಲ್ಲಿ ಹಾದು ಹೋಗುವಾಗ ಇದನ್ನು ವಿಚಾರ ಮಾಡಿಕೊಂಡ್ರೆ ಹೆಂಗೆ ಕೇಳ್ತೀವಿ ನಿಮಗೆ. ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಇಲ್ಲೊಂದು ಬ್ರಿಡ್ಜ್ ಕಮ್ ಬಾಂದಾರನ್ನು 4,90,00,000 ಇದನ್ನು ಮಂಜೂರಾತಿ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆ ಮುಗಿಸಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದರಿಂದ ಏನು ಬಿಜಾಪುರ ರಸ್ತೆ ಆಗಿತ್ತು, ಆ ಬಿಜಾಪುರ ರಸ್ತೆಯಲ್ಲಿ ಅಲ್ಲೊಂದು ಚಿಕ್ಕ ಬಾಂದಾರಿತ್ತು, ಅದು ತೆರವುಗೊಟ್ಟಿದ್ದರಿಂದ ಈ ಭಾಗದಲ್ಲಿ ನೀರಾವರಿ ವತಿಯಿಂದ ನಿಲ್ಲಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇಲ್ಲೊಂದು ಬ್ರಿಡ್ಜ್ ಕಮ್ ಬಾಂದಾರನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ.